ಪ್ರೇಸ್ ದ ಲಾರ್ಡ್. ಇವತ್ತೊಂದು ವಿಶೇಷವಾಗಿರೋ ದಿನ. ಇಲ್ಲಿ ಬಂದಿರೋ ಎಲ್ಲ ಅಪ್ಪಂತರಿಗೆ ಫಾದರ್ಸ್ ಡೇಯ ಶುಭಾಶಯಗಳು. ವಿಶ್ ಮಾಡಿದ್ದೀರಾ ಅಪ್ಪಂದ್ರಿಗೆ? ಎಲ್ಲರೂ ವಿಶ್ ಮಾಡಿದ್ರ ಮಕ್ಕಳೆಲ್ಲರೂ? ಓಕೆ, ಇವತ್ತು ವಾಕ್ಯಕ್ಕೆ ಹೋಗೋಣ, ತಲೆಬಾಗೋಣ. ಪ್ರೀತಿಯ ಪರಲೋಕದ ತಂದೆಯೇ, ಇಂದು ನಿಮ್ಮ ಸನ್ನಿಧಿಯಲ್ಲಿ ನಾವು ವಿನಯದಿಂದ ಬಂದಿದ್ದೇವೆ. ಈಗ ನಾವು ನಿಮ್ಮ ವಾಕ್ಯವನ್ನು ಕೇಳಲಿದ್ದೇವೆ. ನಮ್ಮ ಹೃದಯಗಳನ್ನು ತೆರೆದು ನಿಮ್ಮ ಸತ್ಯವನ್ನು ಗ್ರಹಿಸುವ ಜ್ಞಾನವನ್ನು ನಮಗೆ ದಯಪಾಲಿಸಿರಿ ಕರ್ತನೆ. ನಮ್ಮ ಮನಸ್ಸಿನ ಎಲ್ಲ ಚಿಂತೆಗಳು ಮತ್ತು ಗೊಂದಲಗಳನ್ನು ದೂರ ಮಾಡಿ ನಿಮ್ಮ ಧ್ವನಿಯನ್ನು ಸ್ಪಷ್ಟವಾಗಿ ಕೇಳುವ ಕೃಪೆಯನ್ನು ನೀಡಿರಿ. ನಿಮ್ಮ ವಾಕ್ಯವು ನಮ್ಮ ಜೀವನವನ್ನು ಬದಲಾಯಿಸಲಿ, ನಮ್ಮ ನಂಬಿಕೆಯನ್ನು ಬಲಪಡಿಸಲಿ ಮತ್ತು ನಿಮ್ಮ ಚಿತ್ತದಲ್ಲಿ ನಡೆಯಲು ನಮ್ಮನ್ನು ನಡೆಸಲಿ. ನಿಮ್ಮ ವಾಕ್ಯವನ್ನು ಸಾರುವ ನಿಮ್ಮ ಸೇವಕರನ್ನು ಅಭಿಷೇಕಿಸಿರಿ. ಅವರು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಆತ್ಮದಿಂದ ತುಂಬಿರಲಿ ಮತ್ತು ನಮ್ಮೆಲ್ಲರಿಗೂ ಆಶೀರ್ವಾದವಾಗಿರಲಿ. ಇನ್ನು ನಾವು ಕೇಳುವ ವಾಕ್ಯವು ನಮ್ಮ ಹೃದಯಗಳಲ್ಲಿ ಉತ್ತಮ ನೆಲದಲ್ಲಿ ಬಿದ್ದ ಬೀಜದಂತೆ ಫಲ ಕೊಡಲಿ. ಇದನ್ನೆಲ್ಲ ನಮ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಓಕೆ, ಇವತ್ತು ನಮ್ಮ ದೇವರು ನಮ್ಮ ಕಾಲಗಳನ್ನು ಋತುಗಳನ್ನು ಬದಲಾಯಿಸೋ ದೇವರಾಗಿದ್ದಾರೆ. ನಮ್ಮ ಕಾಲಗಳನ್ನು ಋತುಗಳನ್ನು ಬದಲಾಯಿಸೋ ದೇವರಾಗಿದ್ದಾರೆ. ನೋಡಿ, ಬೈಬಲ್ ಪ್ರಕಾರ ನೋಡೋದಾದ್ರೆ ದೇವರು ಯಾಕೆ ಋತುಗಳನ್ನು ಸೃಷ್ಟಿ ಮಾಡಿದ್ರು? ಏನು ಋತುಗಳು ಅಂದರೆ, ವರ್ಷದಲ್ಲಿ ಎಷ್ಟು ಋತು ಇದೆ? ನಮಗೆ ಎಷ್ಟಿದೆ? ವಸಂತ ಕಾಲ ಇದೆ, ಆಟಮ್ ಸೀಸನ್ ಅಂತ ಹೇಳ್ತೀವಿ. ಅದಾದಮೇಲೆ ಆಲ್ರೆಡಿ ಸಮ್ಮರ್ ಸೀಸನ್ ಮುಗಿಸ್ಕೊಂಡು ಬಂದಿದ್ದೀವಿ ನಾವು. ಬೇಸಿಗೆ ಕಾಲ ಮುಗಿದಿದೆ. ಅದಾದಮೇಲೆ ಇವಾಗ ಮಳೆಗಾಲ, ಇದಾದಮೇಲೆ ಚಳಿಗಾಲ. ಎಲ್ಲ ಕಾಲಗಳು 4 ಕಾಲಗಳಿದೆ. ಎಲ್ಲ ಒಂದೇ ಥರ ಇರುತ್ತಾ? ಒಂದೇ ಥರ ಇದೆಯಾ? ಇಲ್ಲ. ಯಾಕೆ ದೇವರು ಈ ಕಾಲಗಳನ್ನ ಸೃಷ್ಟಿ ಮಾಡಿದ್ರು ನೋಡೋಣ, ಸರಿನಾ? ಸಮಯವನ್ನು ಗುರುತಿಸೋದಕ್ಕೆ, ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡೋದಕ್ಕೆ ದೇವರು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳನ್ನು, ಋತುಗಳನ್ನು, ದಿನಗಳನ್ನ ಮತ್ತೆ ವರ್ಷಗಳನ್ನು ಸೃಷ್ಟಿ ಮಾಡಿದ್ರು. ಆದಿಕಾಂಡ 1:14 ಹೇಳುತ್ತೆ, ಹಗಲನ್ನ ರಾತ್ರಿಯಿಂದ ಬೇರ್ಪಡಿಸಿದ್ರು, ಕಾಲಗಳು ದಿನಗಳನ್ನ ವರ್ಷಗಳನ್ನ ಸೂಚಿಸಲು ಆಕಾಶ ಮಂಡಲದಲ್ಲಿ ಪ್ರಕಾಶಗಳನ್ನ ಉಂಟಾಗೋದಕ್ಕೆ ದೇವರು ಕಾಲಗಳನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾ ಇದೆ. ಮತ್ತೆ ಇನ್ನೊಂದು ಉದ್ದೇಶಕ್ಕೆ ಏನಪ್ಪಾ, ಕಾಲಗಳು ಯಾಕೆ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ, ಸಮಯಕ್ಕೆ ಬೆಳೆ ಬೆಳೆಯೋದಕ್ಕೆ, ಮಳೆ ಸುರಿಯೋದಕ್ಕೆ. ನೋಡಿ, ಎಲ್ಲ ಸೀಸನ್ಸಲ್ಲೂ ಮಳೆ ಸುರಿಯಲ್ಲ, ಕರೆಕ್ಟ್ ಅಲ್ವಾ? ಆಮೇಲೆ ಎಲ್ಲ ಸೀಸನ್ಸಲ್ಲೂ ಎಲ್ಲ ಸಮಯದಲ್ಲೂ ನಾವು ಆಹಾರವನ್ನು ಬಿತ್ತಕ್ಕಾಗೋದಿಲ್ಲ. ಎಲ್ಲದಕ್ಕೂ ದೇವರು ಒಂದು ನಿಗದಿತವಾದ ಋತುಗಳನ್ನು ಇಟ್ಟಿದ್ದಾರೆ. ಹೌದಾ? ಆದಿಕಾಂಡ 8:22 ವಾಕ್ಯವನ್ನು ನಾವು ನೋಡ್ಬೋದು. ಏನ್ ಹೇಳಿದ್ದಾರೆ ದೇವರು? ಭೂಮಿಯು ಇರುವ ತನಕ ಬಿತ್ತುವ ಕಾಲವು, ಕೊಯ್ಯುವ ಕಾಲವು, ಚಳಿಯು ಬೇಸಿಗೆಯು, ಹಗಲು ರಾತ್ರಿಯು ನಿಲ್ಲುವುದಿಲ್ಲ. ದೇವರು ಎಷ್ಟು ಅದ್ಭುತವಾಗಿ ಹೇಳ್ಬಿಟ್ರು ನೋಡಿ. ಭೂಮಿ ಇರೋವರೆಗೂ ಯಾವುದೂ ನಿಲ್ಲೋದಿಲ್ಲ, ಎಲ್ಲವೂ ಸುಗಮವಾಗಿ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಯಾವ ರೀತಿ ಇಡೀ ವರ್ಷದಲ್ಲಿ ಬೇರೆ ಬೇರೆ ಋತುಗಳಿದೆಯೋ, ನಮ್ಮ ಜೀವನದಲ್ಲೂ ಋತುಗಳಿದೆ. ನಂಬ್ತೀರಾ? ನಮ್ಮ ಜೀವನದಲ್ಲೂ ಬೇರೆ ಬೇರೆ ಕಾಲಗಳಿದೆ. ಏನಿದೆ ಕಾಲಗಳು ನಮ್ಮದ್ರಲ್ಲಿ? ಪ್ರಸಂಗಿ 3:1 ಹೇಳುತ್ತೆ. ಏನು ಹೇಳುತ್ತೆ? ಪ್ರಸಂಗಿ 3:1 ಪ್ರತಿಯೊಂದಕ್ಕೂ ಒಂದು ಕಾಲ ಇದೆ ಅಂತ ವಾಕ್ಯ ಹೇಳ್ತಾ ಇದೆ. ಏನಿದೆ? ಪ್ರತಿಯೊಂದಕ್ಕೂ ಒಂದು ಕಾಲ ಇದೆ. ಕೆಲವು ಸಲ ನಮ್ಮ ಮನುಷ್ಯನ ಜೀವನದಲ್ಲಿ ಏನೇನು ಕಾಲಗಳನ್ನ ಅನುಭವಿಸ್ತೀವಿ, ಏನೇನು ಋತುಗಳ ಬರುತ್ತೆ ಅಂತ ನೋಡೋಣ, ಓಕೆನಾ? ಕೆಲವು ಸೀಸನ್ಸ್ ಅಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ನಿರಾಕರಣೆಯ ಋತು ಇರುತ್ತೆ ಲೈಫಲ್ಲಿ. ಸೀಸನ್ಸ್ ಆಫ್ ರಿಜೆಕ್ಷನ್ ಅಂತ ಹೇಳ್ತೀವಿ. ಯಾರ್ಯಾರು ನಿರಾಕರಿಸ್ಬೋದು ನಮ್ಮನ್ನ? ಕುಟುಂಬದಲ್ಲಿ ನಮ್ಮ ಸ್ವಂತ ಕುಟುಂಬದವರೇ ನಿರಾಕರಿಸ್ಬೋದು, ಸ್ನೇಹಿತರು ನಿರಾಕರಿಸ್ಬೋದು, ನಮ್ಮ ಸಮಾಜ ನಮ್ಮನ್ನ ನಿರಾಕರಿಸ್ಬೋದು.
ಯಾರು ನಿರಾಕರಿಸಿದ್ರು ದೇವರು ನಮ್ಮ ನಿರಾಕರಿಸೋದಿಲ್ಲ. ಇನ್ನೊಂದು ಥರ ಋತು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಯಾಕೆ ಬರುತ್ತೆ ಇದು ಕೆಲವು ಸಲ ಗೊತ್ತಿಲ್ಲ, ಸೀಸನ್ ಆಫ್ ಸಾರೋ ಅಂತ ಹೇಳ್ತೀವಿ. ತುಂಬ ದುಃಖ ಕಣ್ಣೀರಿನಿಂದ ಕೂಡಿರುವ ಕೆಲವು ಋತುಗಳಿರುತ್ತೆ ಜೀವನದಲ್ಲಿ. ಆ ಸಮಯದಲ್ಲಿ ಕೆಲವು ಸಲ ನಾವು ಪ್ರೀತಿ ಪಾತ್ರರನ್ನ ಕಳ್ಕೊಂಡ್ಬಿಡ್ಬೋದು ಲೈಫಲ್ಲಿ. ಕೆಲವು ಕಷ್ಟಗಳು ನಮ್ಮ ಹೃದಯವನ್ನ ಮುರಿಯೋ ಥರ ಮಾಡಿಬಿಡುತ್ತೆ. ಕೆಲವು ನಿರಾಸೆ ಹೊಂದಿರೋ ಸಮಸ್ಯೆಗಳು ನಮ್ಮನ್ನ ಕಾಡಬಹುದು. ಸೊ ಇದನ್ನೆಲ್ಲ ನಮ್ಮನ್ನ ದುಃಖ ಮತ್ತು ಕಣ್ಣೀರಿನ ಋತು ಅಂತ ಹೇಳ್ತೀವಿ ಇದನ್ನು. ಇನ್ನೊಂದು ಥರ ಋತು ನೋಡೋಣ, ಸೀಸನ್ ಆಫ್ ವೇಟಿಂಗ್, ಕಾಯುವಿಕೆಯ ಋತು ಅಂತ ಹೇಳ್ಬಿಟ್ಟು. ಏನಿದು ಕಾಯೋದು ಅಂತ ಹೇಳಿದ್ರೆ, ನಾವು ಕೆಲವು ಸಲ ಏನೇ ಪ್ರಾರ್ಥನೆ ಮಾಡಿದ್ರು ನಮ್ಗೆ ಉತ್ತರನೇ ಸಿಗೋದಿಲ್ಲ. ಪ್ರಾರ್ಥನೆ ಮಾಡ್ತಾನೇ ಇದೀವಿ, ಯಾವುದಕ್ಕೂ ಉತ್ತರ ಬರ್ತಾ ಇಲ್ಲ. ಕೆಲವು ಸಲ ಪರೀಕ್ಷೆಯ ಋತು ಅಂತ ಹೇಳ್ತೀವಿ ನೋಡಿ. ನಾವು ಟೀಚರ್ಸ್ ಮಕ್ಕಳಿಗೆ ಮೊದಲು ಪಾಠ ಹೇಳ್ಕೊಡ್ತೀವಿ, ಆಮೇಲೆ ಪರೀಕ್ಷೆಗಳು ಕೊಡ್ತೀವಿ, ಆಮೇಲೆ ಅವ್ರಿಗೆ ಉತ್ತಮ ಫಲಿತಾಂಶನ ಕೊಡ್ತೀವಿ. ಬಟ್ ನಿಜವಾಗಲೂ ಜೀವನದಲ್ಲಿ ಹಾಗಲ್ಲ. ಸೀದಾ ಪರೀಕ್ಷೆನೇ ಫೇಸ್ ಮಾಡಬೇಕಾಗುತ್ತೆ ಲೈಫಲ್ಲಿ. ಆಮೇಲೆ ಫಸ್ಟ್ ಯಾರು ಲೆಸನ್ಸ್ ಎಲ್ಲ ಹೇಳ್ಕೊಡಲ್ಲ ಲೈಫಲ್ಲಿ. ಫಸ್ಟ್ ಫೇಸ್ ದ ಎಕ್ಸಾಮ್ಸ್, ಆಮೇಲೆ ರಿಸಲ್ಟ್ಸ್ ಔಟ್ಕಮ್ ಬರುತ್ತೆ. ಸೊ ಹಾಗಾಗಿ ಏನಿದು ಪರೀಕ್ಷೆಗಳು ನಮ್ಮ ಲೈಫಲ್ಲಿ, ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಲೈಫಲ್ಲಿ, ಅನಿರೀಕ್ಷಿತವಾಗಿರೋ ಸಮಸ್ಯೆಗಳು, ಕಷ್ಟಗಳು, ನಮ್ಮ ಸ್ವಂತ ಕುಟುಂಬದಲ್ಲೇ ನಮಗೆ ವಿರೋಧವಾಗಿ ನಿಂತುಕೊಳ್ಳೋ ಪ್ರಾಬ್ಲಮ್ಸ್. ಆಮೇಲೆ ಇನ್ನೊಂದು ಸೀಸನ್ ಇದೆ, ಸೀಸನ್ ಆಫ್ ಲ್ಯಾಕ್ ಅಂತ ಹೇಳ್ತೀವಿ. ಏನೇ ಪ್ರಯತ್ನ ಪಟ್ಟರು ಯಾವಾಗಲೂ ಕೊರತೆಯಿಂದನೇ ಇರುತ್ತೆ ಪರಿವಾರಗಳಲ್ಲಿ. ಹಣಕಾಸಿನ ಸಮಸ್ಯೆಗಳಿರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ಆಗಿ ಕೆಲವು ಸಲ ಉದ್ಯೋಗ ಕಳ್ಕೊಂಡ್ಬಿಡ್ಬೋದು, ಹೇಳಕ್ಕೆ ಆಗೋದಿಲ್ಲ. ಅಯ್ಯೋ ನಾನು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ಈ ರೀತಿ ಆಗ್ಬಿಡುತ್ತೆ. ಇದೆಲ್ಲ ಕೊರತೆಯ ಋತುಗಳು. ಈ ರೀತಿ ಬರುತ್ತೆ, ನಮ್ಮ ಅಗತ್ಯಗಳೆಲ್ಲ ಅಭಾವವಾಗ್ಬಿಡುತ್ತೆ. ಇನ್ನೊಂಥರ ಋತು ಹೇಗಿರುತ್ತೆ, ಅನಾರೋಗ್ಯದ ಋತು. ಇದಿನ್ನೂ ಜಾಸ್ತಿ. ಇದು ಕೆಲವು ಸಲ ನಮ್ಮನ್ನ ದೈಹಿಕವಾಗಿ ಕುಗ್ಗಿಸ್ಬಿಡುತ್ತೆ ನೋಡಿ. ಆರೋಗ್ಯವಾಗಿದ್ರೇನೆ ನಾವು ಬೇರೆ ಎಲ್ಲ ಮಾಡೋಕ್ಕಾಗೋದು. ಕೆಲವು ಸಲ ಆ ಆರೋಗ್ಯನೇ ನಮಗೆಲ್ಲ ಅಂತ ಹೇಳಿದ್ರೆ ಮಾನಸಿಕವಾಗಿ ದುರ್ಬಲರಾಗ್ಬಿಡ್ತೀವಿ. ಸೊ ಆರೋಗ್ಯದಲ್ಲಿ ಹೋರಾಟ ಮಾಡ್ತಾ 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 ತುಂಬಾ ಕಷ್ಟ ಅನುಭವಿಸೋ ಒಂದು ಋತುನೂ ಇರುತ್ತೆ ಜನಗಳಿಗೆ. ಇನ್ನೂ ಕೆಲವು ಋತುಗಳಿದೆ ಮನುಷ್ಯರಿಗೆ, ಏಕಾಂತದ ಋತು. ಆ ಒಂದು ಎಂಥದ್ದು ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ನಾನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನು ತುಂಬಾ ಒಬ್ಬಂಟಿಗಳಾಗ್ಬಿಟ್ಟಿದ್ದೀನಿ. ಅದು ಯಾರು ಎಷ್ಟೇ ನಮಗೆ ಕ್ಲೋಸ್ ಆಗಿದ್ರು ಆ ಸಮಯದಲ್ಲಿ ಹೇಗನ್ಸುತ್ತೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಯಾರೂ ಇಲ್ಲಪ್ಪ ನನಗೆ ಅಂತ ಒಂದು ಸೀಸನ್ಸು ನಾವು ಫೇಸ್ ಮಾಡ್ತೀವಿ. ಇನ್ನೊಂದು ಋತು ಇದೆ ಜೀವನದಲ್ಲಿ, ಒಂಥರ ಬೆಂಗಾಡಾಗಿ ಎಲ್ಲ ಡ್ರೈ ಆಗಿ ಕಾಣಿಸುತ್ತೆ. ಈ ಮರಳುಗಾಡಿಗೆ ಹೋದ್ರೆ ನೀವು ಎಲ್ಲಿ ನೋಡಿದ್ರು ಬರೀ ಮಣ್ಣೆ ನೋಡ್ತೀರ. ಅದೇ ತರ ಜೀವನದಲ್ಲೂ ಏನೂ ದಿಕ್ಕೇ ಕಾಣ್ತಾನೆ ಇಲ್ಲ. ಯಾಕೆ ದೇವ್ರು ಇಷ್ಟೊಂದು ಮೌನವಾಗಿದ್ದಾರೆ? ಇನ್ನೊಂದು ಋತು ಇದೆ, ಸೀಸನ್ಸ್ ಆಫ್ ಫೇಲಿಯರ್ಸ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಾವು ಮಾಡಿರೋ ತಪ್ಪುಗಳು, ನಾವು ಅನುಭವಿಸ್ತಾ ಇರೋ ಸೋಲುಗಳು, ನಾವು ಬಿದ್ದೋಗಿರೋ ಸಂದರ್ಭಗಳು, ಇದು ಎಲ್ಲ ನಮ್ಮನ್ನ ನೆನಪು ಮಾಡ್ತಾನೆ ಇರ್ತವೆ. ಇನ್ನೊಂದು ಋತು ಇದೆ, ಲಾಸ್ಟ್ ಒನ್, ಸೀಸನ್ ಆಫ್ ಅನ್ಸರ್ಟನಿಟಿ. ಯಾವಾಗ್ಲೂ ಗೊಂದಲ. ಮುಂದೆ ದೇವರೇ ಏನಾಗುತ್ತೆ, ನನ್ನ ಜೀವನ, ನನ್ನ ಭವಿಷ್ಯ ಏನಾಗುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಭವಿಷ್ಯದ ಬಗ್ಗೆ ಅನಿಶ್ಚಿತತೆ, ಅಂದ್ರೆ ಏನೋ ಒಂದು ಭಯ. ಆದ್ರೆ ಇಷ್ಟು ಹೇಳಿರೋ 10 ಬೇರೆ ಬೇರೆ ತರ ಋತುಗಳ ಬಗ್ಗೆ ನಾನು ಹೇಳ್ದೆ, ನಾವು ಪಡೋ ಕಷ್ಟಗಳ ಬಗ್ಗೆ ಎಲ್ಲ ಹೇಳಿದ್ದೀನಿ. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾವಾಗಾದ್ರೂ ನಮ್ಮ ಈ ಋತುಗಳಲ್ಲಿ ನಮ್ಮನ್ನ ಯಾರಾದ್ರೂ ನಿರಾಕರಿಸಿದ್ರೆ ಯೋಚನೆ ಮಾಡಿ, ಅದು ಯಾವತ್ತೂ ಶಾಶ್ವತವಾಗಿರಲ್ಲ. ಯಾವಾಗಾದ್ರೂ ನಾವು ಕಾಯ್ತಾ ಇರ್ಬೇಕಾದ್ರೆ ಆ ಋತು ವ್ಯರ್ಥವಲ್ಲ. ನಾವು ಕಣ್ಣೀರಿಂದ ಇರ್ಬೇಕಾದ್ರೆ ಆ ಕಣ್ಣೀರು ಅಂತ್ಯವಾಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಒಂದು ಸಮಯ ಇದೆ ಅಂತ ಹೇಳ್ತಾರೆ. ಆಕಾಶದ ಕೆಳಗಿರುವ ಪ್ರತಿಯೊಂದು ವಿಷಯಕ್ಕೂ ಒಂದು ಕಾಲ ಇದೆ, ನೆಡೋದಕ್ಕೂ ಒಂದು ಕಾಲ ಇದೆ, ನೆಟ್ಟದನ್ನ ಕೀಳೋದಕ್ಕೂ ಒಂದು ಕಾಲ ಇದೆ, ಬೀಜ ಬಿತ್ತೋ ಕಾಲ ಇದೆ, ಅದರಲ್ಲಿ ಶ್ರಮಿಸುವ ಒಂದು ಕಾಲ ಇದೆ.
ಆ ಬೀಜ ಬರ್ಬೇಕಾದ್ರೆ ಆ ಕಾಯೋದಕ್ಕೂ ಒಂದು ಕಾಲ ಇದೆ. ಆ ಕಾಲದಲ್ಲಿ ಏನ್ ಮಾಡ್ಬೇಕಂತೆ, ದೇವರನ್ನ ನಾವು ನಂಬಬೇಕು ಅಂತ ಹೇಳ್ತಾ ಇದ್ದಾರೆ. 3:11 ಪ್ರಸಂಗಿಯಲ್ಲಿ ಹೇಳುತ್ತೆ, ಏನ್ ಹೇಳುತ್ತೆ, ದೇವರು ಎಲ್ಲವನ್ನೂ ತನ್ನ ಸಮಯದಲ್ಲಿ ಸುಂದರವಾಗಿ ನೆರವೇರಿಸ್ತಾರೆ. ದೇವರು ತನ್ನ ಸಮಯದಲ್ಲಿ, ನಮ್ಮ ಸಮಯ ಅಂತ ಹೇಳಲ್ಲ, ಅವರ ಸಮಯದಲ್ಲಿ ಅದು ಎಂತ ಋತುಗಳೇ ಇರ್ಲಿ ಅದನ್ನ ಫ್ರಾಕ್ಷನ್ ಆಫ್ ಸೆಕೆಂಡ್ ದೇವ್ರೇನ್ ಮಾಡ್ತಾರಂತೆ, ಬದಲಾಯಿಸೋ ಒಂದು ಅದ್ಭುತವಾಗಿರೋ ದೇವರನ್ನ ನಾವು ಆರಾಧಿಸ್ತಾ ಇದ್ದೀವಿ. ನೋಡಿ, ರೈತನು ಬೀಜ ಬಿತ್ತಬೇಕಾದ್ರೆ ತಕ್ಷಣ ಅವನ್ ಬೆಳೆನ ನೋಡಕ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನ್ ತುಂಬಾ ಕಷ್ಟ ಪಡ್ಬೇಕು, ಅದರಲ್ಲಿ ಅವನ್ ತಾಳ್ಮೆಯಿಂದ ಕಾಯ್ಬೇಕು, ನಂಬಿಕೆಯಿಂದ ಮುಂದುವರಿಬೇಕು, ಅವನಿಗೊಂದು ನಿರೀಕ್ಷೆ ಇರಬೇಕು. ಅವನ ಜೀವನದಲ್ಲಿ ಅವನು ತುಂಬಾ ತಾಳ್ಮೆಯಿಂದ ಎಲ್ಲದಕ್ಕೂ ಕಾಯ್ಬೇಕು. ಅದು ಅವನ ಆ ಕಾಲವಾಗುತ್ತೆ. ಇನ್ನೊಂದು ವಾಕ್ಯ ನೋಡೋಣ, ಕೀರ್ತನೆ 126 ವಾಕ್ಯ 5-6 ಕಣ್ಣೀರಿನಲ್ಲಿ ಬಿತ್ತುವವರು ಆನಂದದ ಕೂಗಾಟದಿಂದ ಕೊಯ್ಯುವರು ಅಂತ ವಾಕ್ಯ ಹೇಳ್ತಾ ಇದೆ. ಏನು ಕಣ್ಣೀರಲ್ಲಿ ಬಿತ್ತೋದು ಅಂತ ಹೇಳಿದ್ರೆ, ಯಾಕೆ ವಾಕ್ಯ ಈ ರೀತಿ ಹೇಳ್ತಾ ಇದೆ? ನೇನು ನಮ್ಮ ಟಿಯರ್ಸ್ ಎತ್ಕೊಂಡು ಹೋಗ್ಬಿಟ್ಟು ಭೂಮಿಯಲ್ಲಿ ಹಾಕೋದು ಅಂದ್ಬಿಟ್ಟಾ? ಅಲ್ಲ. ಏನು ಕಣ್ಣೀರಲ್ಲಿ ಬಿತ್ತೋದು ಅಂತ ಹೇಳಿದ್ರೆ, ನಮಗೆ ಉತ್ತರ ಸಿಗ್ತಾ ಇಲ್ಲ ನಾವು ಮಾಡೋ ಪ್ರಾರ್ಥನೆಗಳಿಗಾಗಿ, ಆದ್ರೂ ನಾನು ಪ್ರಾರ್ಥಿಸ್ತೀನಿ. ನನ್ನ ಕಷ್ಟಗಳ ಮಧ್ಯದಲ್ಲೂ ನಾನು ನಂಬಿಗಸ್ತಿಕೆಯಿಂದ ಇರ್ತೀನಿ ದೇವ್ರ ಹತ್ರ. ನಾನು ಇವತ್ತು ನೋವಲ್ಲಿದ್ದೀನಿ, ಆ ನೋವಲ್ಲೂ ಕೂಡ ಪರವಾಗಿಲ್ಲ ದೇವ್ರೆ, ನಾನು ನಿನ್ನ ಸೇವೆ ಮಾಡ್ತೀನಿ. ನನ್ನ ಪರಿಸ್ಥಿತಿಗಳು ವಿರುದ್ಧವಾಗಿದೆ, ಆದ್ರೂ ನಾನು ದೇವರ ಮೇಲೆ ಏನ್ ಮಾಡ್ತೀನಿ, ನಾನು ಭರವಸೆ ಇಡ್ತೀನಿ, ಒಳ್ಳೇದನ್ನ ನಾನು ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ತಕ್ಕ ಸಮಯದಲ್ಲಿ ನನ್ನ ಪ್ರಾರ್ಥನೆಗಳಿಗೆ ಏನ್ ಮಾಡ್ತಾರಂತೆ ದೇವರು ಉತ್ತರ ಕೊಡ್ತಾರೆ. ಇವಾಗ ನಾವು ಕಣ್ಣೀರಲ್ಲಿ ಬಿತ್ತೋದು ನೋಡಿದೀವಲ್ಲ, ಆನಂದದಿಂದ ಕೊಯ್ಯೋದು ಅಂದ್ರೆ ಏನು? ಆನಂದದಿಂದ ಕೊಯ್ಯೋದು ಅಂತ ಹೇಳಿದ್ರೆ, ದೇವರು ಉತ್ತರ ಕೊಡೋದನ್ನ ನಾವು ನೋಡೋದು, ಅನುಭವಿಸೋದು, ಆಶೀರ್ವಾದಗಳನ್ನ ಪಡೆಯೋದು, ಕಳೆದು ಹೋದದನ್ನ ಮತ್ತೆ ಪುನರ್ ಸ್ಥಾಪಿಸೋದು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿದಾಗ ದೇವರ ಮಹಿಮೆಯನ್ನ ನಾವು ಕೊಂಡಾಡೋದು. ಕೆಲವು ಸಲ ಏನೋ ಬೀಜ, ಈಗ ರೈತ ಏನೋ ಬೀಜ ಬಿತ್ತುತ್ತಾ ಇದ್ದಾನೆ, ಅದು ಅವನಿಗೆ ತಕ್ಕ ಸಮಯದಲ್ಲಿ ಪ್ರತಿಫಲ ಕೊಡುತ್ತೆ. ನಾನು ಯಾವ ತರ ಬೀಜ ಬಿತ್ತಬಹುದು, ಯಾವ್ಯಾವ ತರ ಬೀಜ ಬಿತ್ತಬಹುದು ಅಂತ ನೋಡೋಣ, ಸರಿನಾ? ನೀವು ಹಾಕೋ ಕಣ್ಣೀರು ಕೂಡ ಒಂದು ಬೀಜನೇ, ನೀವು ಮಾಡೋ ಪ್ರತಿಯೊಂದು ಪ್ರಾರ್ಥನೆ ಕೂಡ ಒಂದೊಂದು ಬೀಜನೇ, ನಾವಿಡೋ ದೇವರ ಮೇಲೆ ವಿಶ್ವಾಸ ಇಡೋ ಪ್ರತಿಯೊಂದು ನಂಬಿಕೆ ಕೂಡ ಬೀಜನೇ, ನೀವು ದೇವರ ಉತ್ತರಕ್ಕೋಸ್ಕರ ಕಾಯ್ತಾ ಇರೋ ನಿಮ್ಮ ತಾಳ್ಮೆ ಕೂಡ ಒಂದೊಂದು ಬೀಜನೇ. ನೀವು ಯಾವಾಗಲೂ ದೇವರಲ್ಲಿ ಅವಿಧೇಯತೆಯಿಂದ ಇರ್ತೀರಲ್ಲ, ನಿಮ್ಮ ಕಷ್ಟದ ಸಮಯದಲ್ಲೂ ದೇವರೇ ಇಲ್ಲ, ನಾನು ಅದನ್ನ ಮಾಡದೆ ನಿನಗೋಸ್ಕರ ಸಾಕ್ಷಿಯಾಗಿ ಬದುಕ್ತೀನಿ ಅಂತ ವಿಧೇಯತೆಯಿಂದ ಇರೋದು ಕೂಡ ಏನು ಬೀಜನೇ. ಅದಕ್ಕೋಸ್ಕರ ಇವತ್ತು ಈ ಬೀಜಗಳೆಲ್ಲ ಬಿತ್ತುತ್ತಾ ಇದ್ರೆ, ಯಾವಾಗ್ಲೂ ಒಳ್ಳೆ ಬೀಜಗಳನ್ನ ಬಿತ್ತಿದ್ರೆ ಸರಿಯಾದ ಸಮಯದಲ್ಲಿ ಒಳ್ಳೆಯ ಪ್ರತಿಫಲನ ಖಂಡಿತವಾಗ್ಲೂ ನಾವು ಅನುಭವಿಸ್ತೀವಿ. ಯಾವತ್ತೂ ರೈತ ನಿರಾಸೆ ಹೊಂದದೆ ಅವನ್ ಯಾವ ತರ ತನ್ನ ಬೆಳೆನ ಫಸಲ್ನ ನೋಡ್ತಾನೋ ಸಂತೋಷದಿಂದ, ಅದೇ ತರ ನೀವಿವತ್ತು ಯಾವ್ಯಾವ ಕಷ್ಟಗಳಲ್ಲಿದ್ದೀರೋ, ಯಾವ್ಯಾವ ಋತುಗಳಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ಆದ್ರೆ ಒಂದು ಮಾತ್ರ ಗೊತ್ತು, ಇವತ್ತವರೆಗೂ ನಡೆಸಿರೋ ನಮ್ಮ ದೇವರು ಇನ್ನು ಮುಂದೆನೂ ನಮ್ಮನ್ನ ನಡೆಸ್ಕೊಂಡು ಹೋಗೋ ದೇವರಾಗಿದ್ದಾರೆ. ನೋಡಿ, ಬೈಬಲಲ್ಲಿ ಕೆಲವು ಉದಾಹರಣೆಗಳನ್ನ ನೋಡೋಣ. ಯಾರಿಗೆ ಯಾವ ತರ ಸೀಸನ್ಸ್ ಇತ್ತು, ಯಾವ ತರ ಕಾಲಗಳಿತ್ತು, ಆ ಕಾಲಗಳನ್ನ ದೇವ್ರು ಯಾವ ತರ ಮಾರ್ಪಡಿಸಿದ್ರು ಅಂತ ಹೇಳ್ಬಿಟ್ಟು ನೋಡಿ. ಯೋಸೇಫನು ಸೆರೆಮನೆಯಲ್ಲಿ ಇರ್ಬೇಕಾದ್ರೆ ಒಂದು ಕಾಲದಲ್ಲಿ ಏನಾಯ್ತು, ಅವನು ಸೆರೆಮನೆಯಲ್ಲಿದ್ದ, ಆದ್ರೆ ಅವನು ಯಾರ ಕಣ್ಣಿಗೂ ಪ್ರಧಾನ ಮಂತ್ರಿಯಾಗಿ ಕಾಣಿಸ್ಲಿಲ್ಲ. ಒಂದು ಕಾಲದಲ್ಲಿ ಒಂದು ಋತು ಏನ್ ಮಾಡುತ್ತೆ, ನಮ್ಮನ್ನ ಸೆರೆಮನೆಯಲ್ಲಿ ಇವನ್ನ ಇಡ್ತು, ಅದೇ ಯಾರಿಗೂ ಪ್ರಧಾನ ಮಂತ್ರಿಯಾಗಿ ಅವನು ಕಾಣಿಸ್ಲಿಲ್ಲ, ಸರ್ವಾಧಿಕಾರಿಯಾಗಿ. ದಾವೀದನು ಕುರಿಗಳನ್ನ ಮೇಯಿಸ್ತಾ ಇದ್ದ, ರಾಜನಾಗಿ ಅವನು ಯಾರ ಕಣ್ಗೂ ಕಾಣಿಸ್ಕೊಂಡಿಲ್ಲ. ನೋಡಿ, ದೇವ್ರು ಯಾವ ತರ ನಮ್ಮ ಋತುಗಳನ್ನ, ನಮ್ಮ ಕಾಲಗಳನ್ನ ಯಾವ ತರ ಬದಲಾಯಿಸ್ತಾರೆ. ಮನುಷ್ಯ ನಾವು ಬರೀ ಹೊರಗಡೆಯಿಂದ ನೋಡ್ತೀವಿ, ಆದ್ರೆ ದೇವ್ರು ಆಲ್ರೆಡಿ ನಮ್ಮ ಎಂಡನ್ನ ನೋಡ್ಬಿಟ್ಟಿರ್ತಾರೆ. ಹಾಗೆ ಎಸ್ತೇರಳು ಅನಾಥಳಾಗಿದ್ದಾಗ ಯಾರು ಕಾಣಿಸ್ಲಿಲ್ಲ,
ಆದ್ರೆ ಅವಳು ರಾಣಿ ಆದಾಗ ಎಲ್ಲಾರ ಕಣ್ಣು ಕಾಣಿಸ್ತಾಳೆ. ಅಪೊಸ್ತಲ ಪೌಲನು ಎಲ್ಲರನ್ನು ಹಿಂಸೆ ಮಾಡಿ ಎಷ್ಟೋ ಜನರನ್ನ ಸಾಯಿಸ್ತಾ ಇರ್ಬೇಕಾದ್ರೆ ಎಲ್ಲರಿಗೂ ಅವನೊಂದು ಕೊಲೆಗಾರನಾಗಿ ಮಾತ್ರ ನೋಡ್ತೀವಿ, ಆದ್ರೆ ದೇವ್ರು ಅವನ್ನ ಒಂದು ಅಪೊಸ್ತಲನಾಗಿ ನೇಮಕ ಮಾಡಿದ್ರು. ಯೋಬನು ಎಂತ ಒಂದು ಸಂಕಷ್ಟಕ್ಕೆ ಒಳಗಾದ, ಆ ಯೋಬನನ್ನ ದೇವ್ರೇನ್ ಮಾಡಿದ್ರು, 2ರಷ್ಟು ಅವನು ಕಳ್ಕೊಂಡಿರೋ ಎಲ್ಲದನ್ನು ಡಬಲ್ ಆಗಿ ಅವನ ಆಶೀರ್ವಾದ ಮಾಡಿದ್ರು. ಆಮೇಲೆ ಮೋಶೆ ಅರಮನೆಯಲ್ಲಿ ಹುಟ್ಟಿದ್ದು ಅಲ್ವಾ, ಅರಮನೆಯಲ್ಲಿ ಅಂದ್ರೆ ಅರಮನೆಯಲ್ಲಿ ಆ ರಾಣಿ ಎಲ್ಲ ಅವನ್ನ ನೋಡ್ಕೊಳ್ತಾ ಇದ್ದಿದ್ದು. ಅದಾದ್ಮೇಲೆ ಅವನ ಅರಮನೆಯಿಂದ ಕಡೆಗೆ ಅರಣ್ಯಕ್ಕೆ ಹೊರಟೋಗ್ಬಿಟ್ಟ. ಮತ್ತೆ ಅರಣ್ಯದಿಂದ ಅವನ ಒಂದು ಒಳ್ಳೆ ಲೀಡರ್ ಆಗಿ ದೇವ್ರು ಆಯ್ಕೆ ಮಾಡ್ಕೊಂಡ್ರು. ನೋಡಿ, ಒಂದು ಕಾಲದಲ್ಲಿ ಒಂದು ಋತುವಿನಲ್ಲಿ ನವೋಮಿ ಎಲ್ಲಾನ ಕಳ್ಕೊಂಡ್ಬಿಡ್ತಾಳೆ, ಎಲ್ಲ ಕಳ್ಕೊಂಡ್ಬಿಟ್ಲು. ಆದ್ರೆ ಅವಳ ಪ್ರಾರ್ಥನೆಯನ್ನ ದೇವ್ರು ಕೇಳಿದ್ರು. ಅವಳ ಪ್ರಾರ್ಥನೆಯನ್ನ ಕೇಳಿ ಅವಳ ಸೊಸೆ ರೂತಳಿಗೋಸ್ಕರ ಒಬ್ಬ ಬೋವಾಜ್ನ ಇಟ್ಟಿದ್ರು ದೇವ್ರು. ಮೀನುಗಳನ್ನ ಹಿಡಿಯೋ ಪೇತ್ರನನ್ನ ದೇವ್ರು ಮನುಷ್ಯನನ್ನ ಹಿಡಿಯೋನನ್ನಾಗಿ ಮಾಡಿದ್ರು. ಅನ್ನಾಳನ್ನ ಬಂಜೆತನದಿಂದ ತಾಯಿಯಾಗಿ ಸ್ಥಾಪನೆ ಮಾಡಿದ್ರು. ಲಾಜರನನ್ನ ಮರಣದಿಂದ ಜೀವಕ್ಕೆ ಕರ್ಕೊಂಡು ಹೋದ್ರು. ಸೊ ಈ ರೀತಿ ದೇವರು ಈ ಜನರ ಎಲ್ಲವರ ಅಂತ್ಯವನ್ನು ಆರಂಭದಲ್ಲೇ ನೋಡ್ಬಿಟ್ಟಿದ್ರು. 1 ಸಮುವೇಲ 16:7 ವಾಕ್ಯ ಹೇಳುತ್ತೆ. 1 ಸಮುವೇಲ 16:7, ಮನುಷ್ಯನು ಹೊರ ರೂಪವನ್ನು ನೋಡುತ್ತಾನೆ, ಆದರೆ ಯೆಹೋವನು ಹೃದಯವನ್ನು ನೋಡುತ್ತಾನೆ. ಯಾವಾಗಲೂ ನಾವು ಮನುಷ್ಯ ಹೊರನೋಟನೇ ನೋಡೋದು. ಹೇಗಿದ್ದಾರೆ, ಕಾಸಿದ್ಯಾ, ಹಣ ಇದೆಯಾ, ನೋಡಕ್ ಚೆನ್ನಾಗಿದ್ದಾರ, ಓಕೆನಾ? ಆದ್ರೆ ದೇವ್ರ ಆ ಅಂತಸ್ತು ಏನೂ ನೋಡಲ್ಲ. ತುಂಬಾ ದಡ್ರನ್ನ, ಫೂಲಿಶ್ ವ್ಯಕ್ತಿಗಳನ್ನೇ ದೇವ್ರು ಆರಿಸ್ಕೊಂಡ್ರು. ಬೈಬಲಲ್ಲಿ ಎಲ್ಲಿ ನೋಡಿದ್ರು ಕೂಡ ದೇವರು ಯಾರು ಎಲ್ಲರನ್ನು ಅಪಹಾಸ್ಯ ಮಾಡಿದ್ರು ಅಂತವ್ರನ್ನೇ ಆರಿಸ್ಕೊಂಡು, ಬುದ್ಧಿ ಇರೋರ್ ಮುಂದೆ ಬುದ್ಧಿಹೀನರನ್ನ ಆರಿಸ್ಕೊಂಡು ಅವ್ರನ್ನ ಬುದ್ಧಿಹೀನರನ್ನಾಗಿ ಮಾಡಿದ್ರು. ಸೊ ಅದಕ್ಕೋಸ್ಕರ ಯಾರನ್ನು ಅವ್ರ ಪ್ರಸ್ತುತವಾಗಿರೋ ಋತುವನ್ನ ನೋಡಿ ನಾವೇನ್ ಮಾಡಬಾರ್ದಂತೆ, ತೀರ್ಪು ಮಾಡಬಾರ್ದು. ಯಾಕೆ? ದೇವರು ಅವರ ಕಥೆನ ಮುಗಿಸ್ಲಿಲ್ಲ, ಅವ್ರ ಕಥೆನ ದೇವರು ಬರೀತಾ ಇದ್ದಾರೆ. ಇಂದು ಬೀಜವಾಗಿರೋರು ದೇವರು ಸರಿಯಾಗಿರೋ ಸಮಯದಲ್ಲಿ ಅವ್ರನ್ನ ದೊಡ್ಡ ಮರವಾಗಿ ಮಾಡ್ತಾರೆ. ನೋಡಿ, ನಂದು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಹೇಳಿದ್ರೆ ಇದು ಯಾವತ್ತೂ ನಾನು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಒಂದು ದಿನ ನಿಮ್ಮೆಲ್ಲರ ಮುಂದೆ ಬಂದು ನಾನು ವಾಕ್ಯ ಸಾರ್ತೀನಿ ಅಂತ ಹೇಳ್ಬಿಟ್ಟು, ನಾನು ಎಂತೆಂಥ ಋತುಗಳು, ಎಂತೆಂಥ ಕಾಲಗಳು ಲೈಫಲ್ಲಿ ಫೇಸ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ದಿನ ತುಂಬಾ ಅಪ್ಸೆಟ್ಟು, ಎಷ್ಟೊಂದು ಬೇಜಾರಂತ ಹೇಳಿದ್ರೆ, ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ, ಏನೋ ಮನಸ್ಸಿಗೆ ತುಂಬಾ ಭಾರ, ಅಮ್ಮ ಇಲ್ಲ, ಅಪ್ಪ ಇಲ್ಲ, ಏನೇನೋ ಜೀವನದಲ್ಲಿ ಎಲ್ಲ ಹೋಪ್ಸು ಪ್ರತಿಯೊಂದು ಕಳ್ಕೊಂಡ್ಬಿಟ್ಟಿದೆ. ಸೊ ನಾನು ಎಷ್ಟೋ ರಾತ್ರಿಗಳು ಬೈಬಲ್ ಇಟ್ಕೊಂಡು ಹತ್ತಿರೋ ರಾತ್ರಿಗಳು ಇದೆ. ನನ್ನ ಪಿಲ್ಲೋಗ್ ಮಾತ್ರ ಗೊತ್ತಿದೆ ನಾನು ಎಷ್ಟು ಕಣ್ಣೀರು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು. ಅಂತ ರಾತ್ರಿಗಳಲ್ಲಿ ನಾನು ಕಾಯ್ತಾ ಇದ್ದೆ ದೇವರ ಉತ್ತರಗಳಿಗೋಸ್ಕರ. ನನ್ನ ಋತುಗಳು ಬದಲಾಗುತ್ತೆ ಅಂತಾನು ಕಾಯ್ತಾ ಇದ್ದೆ. ಒಂದು ದಿನ ಇಂದ್ರನಗರಲ್ಲಿ ಗಾಡಿ ಎತ್ಕೊಂಡು ಬರ್ತಾ ಇದ್ದೆ. ಅಲ್ಲಿ ಪಾಲ್ ತಂಗಿಯ ಚರ್ಚು ಹೊರಗಡೆ ಸುಮ್ಮನೆ ಸ್ಟಾಪ್ ಮಾಡಿದೆ. ಆ ಒಂದು ವಿಶ್ವಾಸ ನೋಡಿ ದೇವರ ಮೇಲೆ. ಸುಮ್ಮನೆ ಅಲ್ಲಿ ಮೇಲೆ ನೋಡಿದೆ, ಅಲ್ಲೊಂದು ಬರೆದಿದ್ದಾರೆ ಮೇಲೆ, ನೆವರ್ 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 ಗಿವ್ ಅಪ್ ಬಿಕಾಸ್ ಯು ಆರ್ ಅ ವಿನ್ನರ್ ಅಂತ ಹಾಕಿತ್ತು. ಯಾವತ್ತು ಬಿಟ್ಟು ಕೊಡಬೇಡ, ನೀನೊಂದು ದಿನ ಜಯವನ್ನ ಹೊಂದುತ್ತೀಯ ಅಂತ ಇತ್ತು. ಅದು ನೋಡಿ ಮನಸ್ಸಿಗೆ ಎಂತ ಒಂದು ಬೌನ್ಸ್ ಬ್ಯಾಕ್ ಆಯ್ತು ಅಂತ ಹೇಳಿದ್ರೆ, ದೇವ್ರೇ ನನಗೆ ಗೊತ್ತಿಲ್ಲ ನೀನ್ ಏನ್ ಇಟ್ಟಿದ್ಯಾ ನನಗೆ ಜೀವನದಲ್ಲಿ, ಏನು ಗೊತ್ತಿಲ್ಲ ನನಗೇನು ಇಟ್ಟಿದ್ಯಾ ನನ್ನ ಲೈಫಲ್ಲಿ, ಆದ್ರೆ ನಿನ್ ಮೇಲೆ ಭರವಸೆ ಇಡ್ತೀನಿ ನಾನು, ನೀನ್ ನನ್ನ ಮೇಲೆ ಎತ್ತತೀಯ ಒಂದು ದಿವಸ ಅಂತ
ಆ ಮನಸ್ಸಿಗೇನೋ ಒಂದು ಸಮಾಧಾನ ಆಗಿ ಕಣ್ಣಲ್ಲಿ ಕೂಡ ನೀರು ಬಂತು. ಅದನ್ನ ನೋಡೋ ಅಷ್ಟರಲ್ಲಿ ಅಲ್ಲಿಂದ ನಾನು ಮುಂದೆ ಹೋಗ್ಬಿಟ್ಟೆ. ಮುಂದೆ ಹೋದ್ಮೇಲೆ ಆಮೇಲೆ ಬೇರೆ ಯಾರೋ ನನ್ನ ಒಬ್ಬ ಫ್ರೆಂಡಿಂದ ಇವ್ರ ಪ್ರಪೋಸಲ್ ಬಂತು. ಅವತ್ತೇ ಬಂತು ನನಗೆ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ದೇವರು ನಮ್ಮ ಅಂತ್ಯನ ಆರಂಭದಲ್ಲೇ ನೋಡಿರ್ತಾರೆ. ಸೊ ಹೀಗಾಗಿ ನೋಡಿ, ಒಂದು ಚಿಟ್ಟೆ ತನ್ನ ಗೂಡಿಂದ ಹೊರಗಡೆ ಬರಕ್ ಪ್ರಯತ್ನ ಪಡ್ತಾ ಇತ್ತಂತೆ. ಚಿಟ್ಟೆ ಗೂಡಿಂದ ಹೊರಗಡೆ ಬರಕ್ ಪ್ರಯತ್ನ ಪಡ್ತಾ ಇತ್ತು, ಕಷ್ಟ ಪಡ್ತಾ ಇತ್ತು. ಒಂದು ಮನುಷ್ಯ ನೋಡ್ದ, ಅಯ್ಯೋ ಪಾಪ ಕಷ್ಟ ಪಡ್ತಾ ಇದೆ, ಅಯ್ಯೋ ಅಂತ ಪಾಪ ಅಂತ ಹೇಳ್ಬಿಟ್ಟು ಅದ್ರ ಗೂಡನ್ನ ಏನ್ ಮಾಡದಂತೆ, ಕತ್ರಿಯಿಂದ ಕತ್ತರಿಸ್ಬಿಟ್ನಂತೆ, ಹೆಲ್ಪ್ ಮಾಡದಂತೆ ಅದು ಹೊರಗಡೆ ಬರೋದಕ್ಕೆ. ಚಿಟ್ಟೆ ಏನೋ ಹೊರಗಡೆ ಬಂತು, ಆದ್ರೆ ಅದಕ್ಕೆ ಹಾರೋ ರೆಕ್ಕೆಗಳು ವೀಕ್ ಆಗ್ಬಿಡ್ತಂತೆ. ಅದಾದ್ಮೇಲೆ ಅದು ಯಾವತ್ತೂ ಹಾರಕ್ಕೆ ಆಗ್ಲಿಲ್ಲ. ಆದ್ರೆ ಆ ಕಷ್ಟವೇ ಅದರ ರೆಕ್ಕೆಗಳನ್ನ ಬಲಪಡಿಸೋದಿಕ್ಕೆ ಅಗತ್ಯವಾಗಿತ್ತು. ನೋಡಿ, ಕೆಲವು ಸಲ ಯಾಕೆ ಮಾತು ಹೇಳ್ತಾ ಇದ್ದೀನಿ ಚಿಟ್ಟೆದು ಅಂತ ಹೇಳಿದ್ರೆ, ಕೆಲವು ಸಲ ದೇವರು ನಮ್ಮ ಕಷ್ಟದ ಋತುವಲ್ಲಿ ಕೈ ಬಿಟ್ಬಿಡ್ತಾನೆ ಅಂತ ಅನ್ಕೊಳ್ತಾ ಇದ್ದೀವಿ. ಆದ್ರೆ ಆ ಋತು ನಮ್ಮನ್ನ ಬಲಪಡಿಸ್ತಾ ಇದೆ. ಯಾರಾದ್ರೂ ಹೋರಾಟದಲ್ಲಿದ್ರೆ ನಾವ್ಯಾವತ್ತೂ ಅವ್ರನ್ನ ತಿರುಪು ಮಾಡಬೇಡಿ. ಈ ಓಕ್ ಮರ ಮತ್ತೆ ಹುಲ್ಲು ಪ್ರತಿದಿನ ಬೆಳೀತಾ ಇರುತ್ತೆ, ಒಣಗ್ತಾ ಇರುತ್ತೆ. ಹುಲ್ಲು ಹೇಳ್ತಂತೆ, ಮರ, ಓಕ್ ಮರವೇ ಯಾಕೆ ನೀನ್ ಬೆಳಿತಾನೆ ಇಲ್ಲ, ನಾನ್ ನೋಡಿ ದಿನ ಬೆಳೀತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಓಕ್ ಮರ ಅದಕ್ಕೆ ವಾಪಸ್ ಉತ್ತರ ಕೊಡ್ತಂತೆ, ನೀನು ಬೆಳೀತಾ ಇದೀಯ, ನಾನು ಬಲಗೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೆಲವು ಸಲ ಹುಲ್ಲು ತರ ನಾವು ಅನ್ಕೊಳ್ತೀವಿ. ಕೆಲವ್ರು ಬೇಗ ಜನರನ್ನ ಆಶೀರ್ವಾದ ಮಾಡ್ಬಿಡ್ತಾರೆ ದೇವ್ರು ಅಂತ ಹೇಳ್ಬಿಟ್ಟು. ಕೆಲವ್ರನ್ನ ಬೇಗ ಆಶೀರ್ವಾದ ಮಾಡಿದ್ರು, ಇನ್ನು ಕೆಲವ್ರನ್ನ ನಿಧಾನವಾಗಿ ಮೇಲೆ ಕೆತ್ತುತ್ತಾರೆ ದೇವ್ರು. ಆಮೇಲೆ ಒಂದು ಮಡಕೆ ಹೇಳ್ತಂತೆ ಕುಂಬಾರನಿಗೆ, ಪಾಟರ್ಗೆ, ನೀನ್ ಮಣ್ಣನ್ನ ತಿರುಗಿಸಿ ಬೆಂಕಿಯಲ್ಲಿ ಸುಟ್ಟು ಯಾಕೆ ನನ್ನ ನೀನ್ ಇಷ್ಟು ಕಷ್ಟ ಪಡಿಸ್ತಾ ಇದೀಯಾ ಅಂತ ಕೇಳ್ತಂತೆ. ಅದಕ್ಕೆ ಕುಂಬಾರ ಹೇಳದ್ನಂತೆ, ನಿನ್ನ ನಾನು ಒಂದು ಸುಂದರ ಪಾತ್ರೆಯಾಗಿ ನಿರ್ಮಾಣ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ದೇವರು ಕೂಡ ನಮ್ಮನ್ನ ಸುಂದರ ಪಾತ್ರೆಯಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವು ಮನುಷ್ಯರಾಗಿ ಹುಟ್ಟಿರೋ ಈ ಉದ್ದೇಶಕ್ಕೆ ನಮ್ಮನ್ನ ಸಿದ್ಧಪಡಿಸ್ತಾ ಇದ್ದಾರೆ. ನೋಡಿ, ಒಂದು ವ್ಯಕ್ತಿಯ ಇವತ್ತಿನ ಏನು ಸೀಸನ್ ಇದೆಯೋ ಅದನ್ನ ನೋಡಿ ನಾವು ಯಾವತ್ತೂ ತೀರ್ಪು ಮಾಡಬಾರ್ದು. ಯಾಕಂದ್ರೆ ದೇವರವರ ಕಥೆನ ಇನ್ನ ಮುಗಿಸಿಲ್ಲ. ಇವತ್ತು ಹೋರಾಟದಲ್ಲಿರುವ ವ್ಯಕ್ತಿ ನಾಳೆ ದೇವರ ಕೈಯಲ್ಲಿ ಮಹಾಶಕ್ತಿಯುತವಾಗಿ ಉಪಯೋಗಿಸಲ್ಪಡ್ತಾರೆ. ಇವತ್ತು ತಿರಸ್ಕರಿಸಲ್ಪಟ್ಟ ವ್ಯಕ್ತಿ ನಾಳೆ ಗೌರವಿಸಲ್ಪಡ್ತಾರೆ. ಇವತ್ತು ಕಣ್ಣೀರು ಸುರಿಸುವ ವ್ಯಕ್ತಿ ನಾಳೆ ಸಂತೋಷದಿಂದ ಸಾಕ್ಷಿ ಹೇಳ್ತಾರೆ. ನೋಡಿ, ಜನರು ಯೋಸೇಫನಲ್ಲಿ ಒಂದು ಗುಲಾಮನನ್ನ ನೋಡಿದ್ರು, ಆದ್ರೆ ದೇವರು ಒಂದು ಆಡಳಿತಗಾರನನ್ನಾಗಿ ನೋಡಿದ್ರು. ಜನರು ದಾವೀದನ್ನ ನೋಡ್ಬೇಕಾದ್ರೆ ಒಬ್ಬ ಕುರಿಗಾಹಿಯನ್ನ ನೋಡಿದ್ರು, ಆದ್ರೆ ದೇವರು ಅವನೊಬ್ಬ ರಾಜನನ್ನಾಗಿ ನೋಡಿದ್ರು. ಜನರು ಪೇತ್ರನನ್ನ ನೋಡಿ ಅಯ್ಯೋ ಅವನು ಎಷ್ಟು ಫೇಲ್ ಆಗ್ತದೇನೆ ಲೈಫಲ್ಲಿ, ಒಂದು ವೈಫಲ್ಯನ ನೋಡಿದ್ರು, ಆದ್ರೆ ದೇವರು ಅವನ್ನ ಮನುಷ್ಯರನ್ನೇ ಹಿಡಿಯೋ ಒಂದು ದೊಡ್ಡ ಅಪೊಸ್ತಲನಾಗಿ ಮಾಡಿದ್ರು ದೇವರು. ಆದ್ರಿಂದ ದೇವ್ರ ಬರಿತಾ ಇರೋ ಕತೆಗೆ ಫುಲ್ ಸ್ಟಾಪ್ ಇಲ್ಲ. ದೇವರೇನು ನಮ್ಮ ಕತೆನ ಮುಗಿಸೋದಿಲ್ಲ. ನೋಡಿ, ನಾವು ಬೀಜನ ನೆಟ್ಟಾಗ ಮರ ಕಾಣಿಸೋದಿಲ್ಲ, ಕಾಣಿಸುತ್ತಾ? ಆ ಗೂಡನ್ನ ನೋಡಿದಾಗ ಚಿಟ್ಟೆ ಕಾಣೋದಿಲ್ಲ. ಅದರಿಂದ ಹೊರಗಡೆ ಬರ್ಬೇಕಾದ್ರೆ ಸೆರೆಮನೆಯ ವಾಸವನ್ನ ಅನುಭವಿಸಿದಾಗ ಅರಮನೆ ಕಾಣಿಸೋದಿಲ್ಲ ನಮಗೆ. ಅದಕ್ಕೆ ಏನು ದೇವರು ನೋಡ್ತಾ ಇದ್ದಾರೋ ಅದು ಮನುಷ್ಯ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ದೇವರೆಂತ ಶಕ್ತಿಯುತ ಅಂತ ಹೇಳಿದ್ರೆ, ಕುರಿಗಾಹಿನ ರಾಜನನ್ನಾಗಿ ಮಾಡ್ತಾರೆ, ಗುಲಾಮನನ್ನ ಪ್ರಧಾನಮಂತ್ರಿಯಾಗಿ ಮಾಡ್ತಾರೆ, ಕೊಲೆಗಾರನ ಅಪೊಸ್ತಲನನ್ನಾಗಿ ಮಾಡ್ತಾರೆ. ಇಂಥ ದೇವರು ಇವತ್ತು ಹೋರಾಡ್ತಾ ಇರೋ ನಿಮ್ಮನ್ನ ನಾಳೆ ಆಶೀರ್ವಾದವಾಗಿ ಮಾಡೇ ಮಾಡ್ತಾರೆ. ಆದ್ದರಿಂದ ಈಗ ನಿಮ್ಮ ಇರೋ ಋತುನ ನೋಡ್ಬಿಟ್ಟು, ಸೀಸನ್ನ ನೋಡ್ಬಿಟ್ಟು ತೀರ್ಪು ಮಾಡಬೇಡಿ. ಪ್ರಾರ್ಥಿಸಿ,
ನಿಮ್ಮನ್ನ ನೀವು ಕೀಳಾಗಿ ಯಾವತ್ತೂ ನೋಡಬೇಡಿ. ನಿಮ್ಮನ್ನ ಪ್ರೋತ್ಸಾಹಿಸಿ. ಯಾವತ್ತೂ ಭರವಸೆ ಕಳ್ಕೊಳ್ಬೇಡಿ. 3:11 ವಾಕ್ಯ ಹೇಳುತ್ತೆ, ಪ್ರಸಂಗಿ, ಆತನು ಪ್ರತಿಯೊಂದನ್ನು ಅದರ ಕಾಲದಲ್ಲಿ ಸುಂದರವಾಗಿಸಿದ್ದಾನೆ ಅಂತ ಹೇಳ್ಬಿಟ್ಟು. ನೀವಿವತ್ತು ನೋಡ್ತಾ ಇರೋದು ಒಂದು ಸೀಸನ್ ಮಾತ್ರ. ಯಾರ್ಯಾರು ಯಾವ ಕಷ್ಟದಲ್ಲಿ ಯಾವ ಸೀಸನ್ ಅಲ್ಲಿ ಬಂದಿದ್ದೀರೋ ಗೊತ್ತಿಲ್ಲ. ಆದ್ರೆ ದೇವರು ಖಂಡಿತವಾಗ್ಲೂ ನಿಮ್ಮನ್ನ ಒಂದು ಒಳ್ಳೆ ಸ್ಥಾನಕ್ಕೆ, ಒಂದು ಒಳ್ಳೆ ನಿಗದಿತ ಸ್ಥಳಕ್ಕೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತಾರೆ. ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ನಿಮ್ಮ ಮುಂದೆ ಈ ಸ್ಥಳದಲ್ಲಿ ಇರ್ತೀನಿ ಅಂತ. ನನ್ನ ಋತುಗಳನ್ನ ಬದಲಾಯಿಸೋ ದೇವರು ನಿಮ್ಮ ಋತುಗಳನ್ನ ಕೂಡ ಬದಲಾಯಿಸ್ತಾರೆ. ನೀವತ್ತಿವತ್ತು ಏನೇನಕ್ಕೆ ಪ್ರಾರ್ಥನೆಗೆ ಉತ್ತರ ಹುಡ್ಕೊಂಡು ಬಂದಿದ್ದೀರೋ, ಖಂಡಿತವಾಗ್ಲೂ ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಅದ್ಭುತ ದೇವರು ಮಾಡೇ ಮಾಡ್ತಾರೆ. ದೇವರು ಯಾರ ಜೀವನದಲ್ಲೂ ಒಂದು ಫುಲ್ ಸ್ಟಾಪ್ ಇಡಲ್ಲ. ನಮ್ಮ ಕಥೆನ ದೇವರು ಮುಂದುವರಿಸ್ತಾನೆ ಇದ್ದಾನೆ. ಬ್ಯೂಟಿಫುಲ್ ಆಗಿ ನಮ್ಮ ಸ್ಟೋರಿ ದೇವರು ಬರಿತಾನೆ ಇದ್ದಾರೆ. ನಮ್ಮ ವಿಶ್ವಾಸ, ನಮ್ಮ ನಂಬಿಕೆ ಎಲ್ಲ ನಾವು ದೇವರ ಮೇಲೆ ಇಡೋಣ. ತಕ್ಕ ಕಾಲದಲ್ಲಿ ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ದೇವರು ಖಂಡಿತವಾಗ್ಲೂ ಉತ್ತರ ಕೊಡ್ತಾರೆ. ತಲೆಬಾಗೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಪರಲೋಕದ ತಂದೆಯೇ,